ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡಿಂಗ್ ಹಾಗೆ ರಾಲ್ಸನ್ ಮಿಷನ್ ಮೇಲೆ ಸ್ಟೋನ್ ಲೇಸ ಹಾಗೆ ಬಾಲ್ ಚೈನ್ ಹಚ್ಚಿದ್ದೀನಿ ನೋಡಿ. ಹಾಗೆ ಎಂಬ್ರಾಯ್ಡಿಂಗ್ ಮಾಡಿ ಮೇಲ್ಗಡೆ ಮತ್ತು ನಾನು ಮುತ್ತ ಎಲ್ಲನೂ ಕೊಟ್ಟು ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ. ಹಾಗೆ ಈ ರಾಲ್ಸನ್ ಮಿಷನ್ ಮೇಲೆ ಮಾಡಿರೋಂಥ ಡಿಸೈನ್ ನೋಡ್ರಿ ಇದು. ಹಾಗೆ ಈ ಥರ ಎಲ್ಲನೂ ನಾನು ಬೀಡ್ಸ್ ಕೊಟ್ಟು ಮತ್ತು ಅದಕ್ಕೊಂದು ಸ್ವಲ್ಪ ಇವಾಗ ನಾವು ಒಂದು ಬ್ಲೌಸಿನ ಇದು ಮಾಡ್ಬೇಕಾದ್ರೆ ಡಿಸೈನ್ ಮಾಡಬೇಕಾದ್ರೆ ಎಲ್ಲನೂ ಈ ರೀತಿ ಮಾಡಿಕೊಟ್ಟಾಗ ಕಸ್ಟಮರ್ ಇಷ್ಟಪಡ್ತಾರೆ ನೋಡಿರಿ. ಬಾಲ್ ಸ್ಟೋನ್ ಚೈನ ಹಚ್ಚಿದ್ದೀನಿ. ಹಾಗೆ ರಾಲ್ಸನ್ ಮಿಷನ್ನು ಒಬ್ರು ಕೇಳಿದ್ರು ನನ್ನ, ನೀವು ಎಂಬ್ರಾಯ್ಡಿಂಗ್ ಮಿಷನ್ ತೊಗೊಂಡಿದ್ದೀರಿ ಹಾಗೆ ರಾಲ್ಸನ್ ಮಿಷನ್ ಮಾರ್ತೀರೇನೋ ಅಂತೇಳಿ. ಇಲ್ಲ, ನಂಗೆ ರಾಲ್ಸನ್ ಮಿಷನ್ ಬೇಕೇ ಬೇಕು, ಯಾಕಂದರೆ ನಂಗೆ ಬಾಲ್ ಚೈನ ಮತ್ತು ಸ್ಟೋನ್ಸ್ ಚೈನ್ ಹಚ್ಚಲಿಕ್ಕೆ ಬೇಕಾಗತ್ತಾ. ಹಾಗೆ ಮತ್ತು ಎಕ್ಸ್ಟ್ರಾ ಏನಾರ ನಾನು ಎಂಬ್ರಾಯ್ಡಿಂಗ್ ಮಾಡಬೇಕಾದ್ರೂ ನನಗೆ ಬೇಕಾಗತ್ತಾ, ಹಾಗಾಗಿ ಕೊಡೋದಿಲ್ಲ ಅಂತ ಹೇಳಿದೆ ನೋಡಿರಿ. ಈ ರೀತಿಯಾಗಿ ಡಿಸೈನ್ ಬಂದಿದೆ ನೋಡಿರಿ ಇದು. ಹಾಗೆ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ತುಂಬಾ ಇವಾಗ ಎಂಬ್ರಾಯ್ಡಿಂಗ್ ಮಾಡ್ತಾ ಇರ್ತೀವಿ. ಹಾಗೆ ಡೀಪ್ ನೆಕ್ ಬೇಕು, ಹಾಗೆ ಮೇಲ್ಗಡೆ ನೆಕ್ ಕಡಿಮೆ ಬೇಕು, ಕೆಳಗಡೆ ನೆಕ್ ಡೀಪ್ ಬೇಕಂತ ಹೇಳ್ತಾ ಇರ್ತಾರೆ ಕಸ್ಟಮರ್. ಆ ಥರ ಇದ್ದಾಗ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ಕೋಬೇಕು, ಹಾಗೆ ಇದು ನಾವು ಮೇಲ್ಗಡೆ ನೆಕ್ ಕಡಿಮೆ ಕೊಟ್ಟು ಕೆಳಗಡೆನೂ ಡೀಪ್ ಬರೋದಿಲ್ಲ, ತುಂಬಾ ಅದು ಕಡಿಮೆ ಬರುತ್ತೆ. ಹಾಗಾಗಿ ಬ್ಲೌಸು ನೀಟಾಗಿ ಬರೋದಿಲ್ಲ ನೋಡಿ. ಹಾಗೆ ನಾನು ಇದ್ರೊಳಗೆ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅದು ಸ್ಟಿಚಿಂಗ್ ಮಾಡಬೇಕು ಅಂತೇಳಿ. ಡೀಪ್ ನೆಕ್ ಬೇಕು, ಹಾಗೆ ಮೇಲ್ಗಡೆ ಡೀಪ್ ನೆಕ್ ಕಡಿಮೆ ಬೇಕು, ಕೆಳಗಡೆ ಡೀಪ್ ನೆಕ್ ಜಾಸ್ತಿ ಬೇಕಾಗತ್ತೆ. ನಾವು ಏನಾರ ಡೀಪ್ ನೆಕ್ ಇಲ್ಲ ಮೇಲ್ಗಡೆ ನಾವು 2 ಪಾಯಿಂಟ್ ಅಷ್ಟೇ ನಾವು ಇಟ್ಟು ಅಂತಂದ್ರೆ ಅಂದರೆ ಕೊಳ್ಳಿನಗೆಲ್ಲ 2 ಇಂಚ್ ಅಂದರೆ ಇವಾಗ ಕೊಳ್ಳಿನಗಲ್ 2 ಇಂಚ್, ಮೇಲ್ಗಡೆ 2 ಇಂಚ್ ಬೇಕಾಗತ್ತೆ, ಕೆಳಗಡೆ ತುಂಬಾ ಡೀಪ್ ಬೇಕಾಗತ್ತೆ ನೆಕ್ ಯಾವಾಗೂ. ಹಾಗಾಗಿ ನಾವು ಮೇಲ್ಗಡೆ 2 ಇಂಚು ಇಟ್ಟು ಅಂತಂದ್ರೆ ತುಂಬಾ ಅದು ಕೊಳ್ಳ ಕಡಿಮೆ ಆಗುತ್ತೆ ನೋಡಿರಿ. ಹಾಗಾಗಿ ಎಂಬ್ರಾಯ್ಡಿಂಗು ನೀಟಾಗಿ ಬರೋದಿಲ್ಲ, ಕೆಳಗಡೆ ಎಂಬ್ರಾಯ್ಡಿಂಗ್ ಅನ್ನೋದು ಅದು ಡೀಪಾಗಿ ಆಗೋದಿಲ್ಲ. ಹಾಗೆ ಒಂದಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಯಾವ ರೀತಿ ಅಂತಂದ್ರೆ, ನಾನು ಹೇಳ್ತಾ ಇರ್ತೀನಿ. ಇವಾಗ ನನ್ನ ಕಡೆ ಏನಾರ ಸ್ಟಿಚಿಂಗ್ ಮಾಡೋರು ಕೂಡ ನನ್ನ ಕಡೆ ಎಂಬ್ರಾಯ್ಡಿಂಗ್ ಮಾಡಿಸ್ತಾ ಇರ್ತಾರೆ, ತುಂಬ ಜನ ಮಾಡಿಸ್ಕೊಂಡು ಹೊಂಟಿದ್ದಾರೆ. ಅವ್ರಿಗೆ ನಾನು ಹೇಳ್ತೀನಿ, ನೀವು ಡೀಪ್ ನೆಕ್ ಅಂದರೆ ಮೇಲ್ಗಡೆನೂ ತುಂಬಾ ಬ್ರಾಡಾಗಿ ಬರೋದು ಅದು. ಹಾಗೆ ಮತ್ತು ಕೆಳಗಡೆ ನೆಕ್ಕನ್ನು ಏನಿತ್ತಲ್ಲ, ನಾವು ಮೇಲ್ಗಡೆ ಬ್ರಾಡ್ ಇಟ್ಟರೂ ಕೆಳಗಡೆ ಬ್ರಾಡ್ ಆಗುತ್ತೆ. ಇಲ್ಲ, ಮೇಲ್ಗಡೆ ನೆಕ್ ನಾವು ಕಡಿಮೆ ಇಟ್ಟು ಅಂತಂದ್ರೆ ತುಂಬಾ ಕಡಿಮೆ ಆಗುತ್ತೆ ನೋಡಿರಿ ಕೆಳಗಡೆನೂ ನೆಕ್ಕನ್ನು ಅಂತ ಹೇಳಿ. ಈ ರೀತಿ ನೀವು ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ ನೋಡಿರಿ. ಇವಾಗ ನಾವು ಎಂಬ್ರಾಯ್ಡಿಂಗ್ ಮಿಷಿನ್ ತೊಗೊಂಡಿರ್ತೀವಿ, ಅಷ್ಟೇ ಕೆಲಸನೂ ಆಗುತ್ತೆ ನೋಡಿರಿ. ಹಾಗೆ ಇವಾಗ ಇಲ್ಲ, ಒಮ್ಮೆ ಒಬ್ಬೊಬ್ರು ಕೇಳ್ತಾ ಇರ್ತಾರೆ, ಇಲ್ಲ ನೀವು ಮಿಷನ್ ಆನ್ ಮಾಡಿಬಿಟ್ರೆ ಆಯ್ತಲ್ಲ, ತಾನೇ ಆಗ್ತಾ ಇರ್ತೈತಲ್ಲ ಅಂಥೇಳಿ. ನಾವು ಪದೇ ಪದೇ ನೋಡಬೇಕಾಗತ್ತೆ. ಒಮ್ಮೊಮ್ಮೆ ತುಂಬ ಜರಿ ಕಟ್ ಆಗ್ತಾ ಇರ್ತೈತಿ, ಅಲ್ಲೇ ನಿಂತು ಮತ್ತು ನಾವು ಹಿಂದ್ಗಡೆ ಮತ್ತು ಇದು ಮಾಡಿಕೊಂಡು ತೊಗೊಂಡು ಮತ್ತು ಇದು ಮಾಡಬೇಕಾಗತ್ತೆ. ಈ ರೀತಿ ಕೆಲಸ ಆಗತ್ತೆ ನೋಡಿ. ಹಾಗೆ ಇದು ರಾಲ್ಸನ್ ಮಿಷನ್ ಮೇಲೆ ಮಾಡಿದ್ದು ತೋರಿಸಿದ್ದೀನಿ ನಾನು ನಿಮಗೆ. ಈಗ ನನಗೆ 2 ಕಾಲು ಬೇಕು ನೋಡಿರಿ. 2 ಕಾಲು ಒಂದು ಮಾರ್ಕನ್ನು ಮಾಡಿದ್ದೀನಿ. ಹಾಗೆ ಇದು ನೆಕ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ನೋಡ್ಕೊಳ್ಳಿ. ಈಗ ಎಂಬ್ರಾಯ್ಡಿಂಗ್ ಮಾಡಿಸಿ, ಹಾಗೆ ಎಂಬ್ರಾಯ್ಡಿಂಗ್ ಮಾಡಿಸಿದ ನಂತರ ಈ ರೀತಿಯಾಗಿ ನಾವು 2 ಇಂಚ್ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಇಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಏನಿತ್ತಲ್ಲ ಮಧ್ಯದಲ್ಲಿ, ಇವಾಗ ಮಧ್ಯ ಏನಿದೆಲ್ಲ ಇಲ್ಲಿ ಮಧ್ಯದಲ್ಲಿ ಒಂದು ಗುಂಡು ಪಿನ್ನವನ್ನು ಹಾಕ್ಕೊಳ್ಳಿ. ಈಗ ನಾವು ಮೇಲ್ಗಡೆ ತುಂಬಾ ಡೀಪ್ ಅನ್ನೋದು ಕಡಿಮೆ ಇಟ್ಟುಪ್ಪ ಅಂತಂದರೆ ಕೆಳಗಡೆನೂ ಡೀಪ್ ಅನ್ನೋದು ತುಂಬಾ ಕಡಿಮೆ ಬರುತ್ತೆ ನೋಡಿರಿ. ಅವರು ನೆಕ್ ಅಷ್ಟು ನೀಟಾಗಿ ಕಾಣೋದಿಲ್ಲ ಎಂಬ್ರಾಯ್ಡಿಂಗ್ ಮಾಡಿಸಿ. ಹಾಗೆ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಅವ್ರಿಗೆ. ಎಲ್ಲರೂ ನನಗೆ ಕೇಳ್ತಾ ಇರ್ತಾರೆ ಕಸ್ಟಮರ್, ಮೇಲ್ಗಡೆನೂ ತುಂಬಾ ಬ್ರಾಡ್ ಆಗಿದೆ ಅಲ್ಲ ರೀ ಅಂತ ಕೇಳ್ತಾ ಇರ್ತಾರೆ. ಹೆಂಗೋ ನಾವು ಸ್ಟಿಚಿಂಗ್ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಇವಾಗ ನನ್ನ ಕಡೆ ಬಂದು ಏನು ವರ್ಕ್ ಮಾಡಿಸ್ತಾ ಇರ್ತಾರಲ್ಲ, ನಾನು ಸ್ಟಿಚಿಂಗ್ ಮಾಡೋದಾದ್ರೆ ನಾನು ಹೀಗೆ ಮಾಡ್ತಾ ಇರ್ತೀನಿ ನನ್ನ ಕಡೆ. ಬಟ್ ಅಂದರೆ ಸ್ಟಿಚಿಂಗ್ ಮಾಡೋರು ಕೂಡ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆ ರೀತಿ. ಇವಾಗ ನೆಕ್ ಸೈಜ್ ನಮಗೆ ಎಷ್ಟು ಬೇಕಲ್ಲ ಅಷ್ಟೇ ಮಧ್ಯದಲ್ಲಿ ನಾವು ಆ ರೀತಿ ಫೋಲ್ಡ್ ಮಾಡಿ, ಕೆಳಗಡೆ ಫೋಲ್ಡ್ ಮಾಡಲಿಕ್ಕೆ ಹೋಗಬೇಡಿ, ಮೇಲ್ಗಡೆ ಅಷ್ಟೇ ಫೋಲ್ಡ್ ಮಾಡಿ ನಾವು ಅದರ ಮಧ್ಯದಲ್ಲಿ ಒಂದು ಗುಂಡು ಪಿನ್ನವನ್ನು ಹಾಕಲೇಬೇಕು. ಹಾಕಿ ಈ ರೀತಿ ಅಂದರೆ ತುಂಬ ಇವಾಗ ಎಲ್ಲ ಕಡೆ ನಾವು ಸ್ವಲ್ಪ ಗುಂಡು ಪಿನ್ನ ಹಾಕಿ ಸ್ಟಿಚಿಂಗ್ ಮಾಡೋದ್ರಿಂದ ತುಂಬಾ ನೀಟಾಗಿ ಬರುತ್ತೆ. ಬಟ್ಟೆ ಆ ಕಡೆ ಈ ಕಡೆ ಆಗೋದಿಲ್ಲ ನೋಡಿ. ಇವಾಗ ಬಟ್ಟೆ ನಾವು ಸರಿಯಾಗಿ ಆಗಬೇಕು, ಇವಾಗ ನೀಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಆಗಬೇಕಾದ್ರೆ ಗುಂಡು ಪಿನ್ನ ಹಾಕಲೇಬೇಕಾಗತ್ತೆ, ನೀವು ನೀಟಾಗಿ ಬರುತ್ತೆ ನೋಡಿರಿ.
ಹಾಗೆ ಮತ್ತು ತುಂಬ ಇವಾಗ ಜನ ಬಟ್ಟೆ ಜಾರ್ತಾ ಇರ್ತೈತಿ. ಹಾಗೆ ನಾವು ಗುಂಪಿನ ಹಾಕೋದ್ಲ ಸ್ಟಿಚಿಂಗ್ ಮಾಡ್ತಾಯಿದ್ರೆ ತುಂಬ ಟೈಮನ್ನು ಹಿಡಿಯುತ್ತೆ ನೋಡಿರಿ. ಈ ರೀತಿ ನಾವು ಟೈಮ್ ತೊಗೊಂಡು ಇದು ಗುಂಪಿನ ಹಾಕಿ ಸರಿಯಾದ ರೀತಿಯಲ್ಲಿ ಮಧ್ಯ ಸೆಂಟ್ರ್ ಎಲ್ಲಿ ಬರುತ್ತಲ್ಲ ಅಲ್ಲಿ ನೋಡ್ಕೋಬೇಕು. ಇವಾಗ ಒಂದು ಸೈಡ್ ಹೆಚ್ಚು ಒಂದು ಸೈಡ್ ಕಡಿಮೆ ಈ ರೀತಿ ಬರಬಾರ್ದಲ್ವಾ. ಅದಕ್ಕೆ ನಾವು ನೋಡಿಕೊಂಡು ಮಧ್ಯ ಎಲ್ಲಿ ಬರುತ್ತಲ್ಲ ಅಲ್ಲಿ ನಾವು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಲಿಕ್ಕೆ ಗುಂಪಿನವನ್ನು ಹಾಕ್ಕೋಬೇಕು. ಇವಾಗ ಉಲ್ಟಾ ಮಾಡಿಕೊಂಡು ನಂತರ ಈ ರೀತಿ ಹೀಗೆ ನಾವು ಎಂಬ್ರಾಯ್ಡಿಂಗ್ ಮೇಲೆ ಎಲ್ಲಿ ವರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ನೀವು ನೋಡ್ತಾ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇಷ್ಟೇ ಇರೋದು ನೋಡಿರಿ. ಇದು ನಿಮಗೆ ಈಸಿ ಆಯ್ತಂತ ಅಂದ್ಕೊಳ್ತೀನಿ. ತುಂಬ ಜನ ತುಂಬಾ ಗೊಂದಲ ಇತ್ತು ಈ ರೀತಿ ಮೇಲ್ಗಡೆ ಅಂತಂದರೆ ಇವಾಗ ಆನ್ಲೈನಲ್ಲಿ ಆನ್ಲೈನ್ ಹಚ್ಕೊಡ್ತಾ ಇರ್ತಾರೆ ಇವಾಗ ಜನ ನನ್ನ ಕಡೆ ಅಂದರೆ ಬೇರೆ ಬೇರೆ ಹಳ್ಳಿಯಿಂದ ತುಂಬ ಇದು ಮಾಡಿ ಹಚ್ಕೊಡ್ತಾ ಇರ್ತಾರೆ. ನನಗಿವಾಗ ಆರ್ಡ್ರ್ ಬರ್ತಾ ಇದ್ದಾವೆ. ಹಾಗೆ ಅವ್ರಿಗೂ ಗೊತ್ತಿರಲಿ ಅಂಥೇಳಿ ಎಲ್ಲರಿಗೂ ಗೊತ್ತಿರಲಿ ಅಂಥೇಳಿ ಈ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿರಿ. ತುಂಬ ಇವಾಗ ಎಂಬ್ರಾಯ್ಡಿಂಗ್ ಡಿಸೈನ್ಸ್ ಮಾಡಿದ್ದೀನಿ. ಟೈಮ್ ಇದ್ದಾಗ ನಿಮಗೆ ವಿಡಿಯೋ ಮಾಡ್ತೀನಿ ಯಾವ್ಯಾವ ಥರ ಡಿಸೈನ್ ಮಾಡಿದ್ದೀನಿ. ಹಾಗೆ ತುಂಬ ಇವಾಗ ಒಂದಷ್ಟು ವಿಡಿಯೋ ಮಾಡ್ಕೊಳ್ಳೋಕೆ ಸಾಧ್ಯ ಆದಷ್ಟು ವಿಡಿಯೋ ಮಾಡಿದ್ದೀನಿ. ಮತ್ತು ಏನಿತ್ತಲ್ಲ ಡೈಲಿ ಇದು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತಲ್ಲ ಹೊಸ ಡಿಸೈನ್ ಪದೇ ಅದೇ ಡಿಸೈನ್ ಆದರೆ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ತುಂಬ ಜನ ರಿಪೀಟ್ ಒಂದೇ ಡಿಸೈನ್ ಇಷ್ಟ ಆಯ್ತು ಅಂತಂದರೆ ರಿಪೀಟ್ ಆಗಿ ಮಾಡಿಸ್ತಾ ಇರ್ತಾರೆ. ಹಾಗಾಗಿ ಅವನ್ನ ನಾನು ವಿಡಿಯೋ ಮಾಡಿಲ್ಲ. ಅವನೊಂದಷ್ಟು ನಾನು ವಿಡಿಯೋ ಮಾಡಿಲ್ಲ. ಈಗ ತುಂಬ ಜನ ಬಟ್ಟೆ ಹಚ್ಕೊಟ್ಟಿದ್ದು ಹಾಗೆ ಯಾವ ರೀತಿ ಡಿಸೈನ್ಸ್ ಮಾಡ್ಯಾರ ಎಲ್ಲನೂ ಒಂದಷ್ಟು ನಿಮಗೆ ಶೇರ್ ಮಾಡ್ತೀನಿ. ಸಾಧ್ಯವಾದಷ್ಟು ಶೇರ್ ಮಾಡ್ತೀನಿ. ಯಾಕಂದರೆ ತುಂಬ ಇವಾಗ ಮದುವೆ ಆರ್ಡ್ರಸ್ಸು ಹಾಗೆ ಮನೆಯಲ್ಲಿ ಮದುವೆ ಈ ರೀತಿ ಇದ್ದಾಗ ಟೈಮನ್ನು ಸಿಗೋದಿಲ್ಲ ನೋಡಿರಿ. ಎಷ್ಟೋ ನಾವು ಟೈಮ್ ಇದು ಮಾಡಿಕೊಂಡು ಟೈಮ್ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿರಿ ಸ್ವಲ್ಪ ಬಟ್ಟೆ ಬಿಟ್ಟು ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದು ನೀಟಾಗೇ ಬರುತ್ತೆ. ಇಲ್ಲಿ ನಾಚ್ ಕೊಡಬೇಕಾಗತ್ತೆ. ನೀವು ನಾಚ್ ಕೊಟ್ಟು ಹೊಲಿಸ್ಕೊಂಡ್ರೆ ಇದು ತುಂಬಾ ನೀಟಾಗಿ ಬರುತ್ತೆ ನೋಡಿರಿ. ಇವಾಗ ನಾವು ಏನೋ ಒಂದು ಮಾಡಿದರೂ ಕೂಡ ಈ ರೀತಿ ನೀಟಾಗೇ ಬರಬೇಕು. ಬ್ಲೌಸ್ ಅನ್ನೋದು ನೀಟಾಗೇ ಬರಬೇಕು. ಕ್ಯಾನ್ವಾಸ್ ಕೊಟ್ಟಿರ್ತೀವಿ ಆದರೂ ಕೂಡ ಇಲ್ಲಿ ನಾವು ಬಟ್ಟೆ ಎಕ್ಸ್ಟ್ರಾ ಬಿಡೋದ್ರಿಂದ ಇದು ತುಂಬಾ ನೀಟಾಗಿ ಈ ಥರ ನಾವು ನಾಚ್ ಕೊಡಬೇಕು ನೋಡಿರಿ. ಇದು ನಾಚ್ ಕೊಟ್ಟು ಹೊಲಿಸ್ಕೊಂಡು ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ತುಂಬಾ ಪರ್ಫೆಕ್ಟ್ ಆಗುತ್ತೆ ನೋಡಿರಿ. ಇದು ನಿಮಗೆ ಇಷ್ಟ ಆಯ್ತಂತ ನನ್ನ ಭಾವನೆ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ನೀವು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಮುಂದೆ ತುಂಬ ಇವಾಗ ವಿಡಿಯೋಗಳು ಬರ್ತಾವೆ. ತುಂಬ ಇವಾಗ ಖಾಲಿ ಇಲ್ಲ ಅನ್ನೋ ಸಲುವಾಗಿ ನಾವು ಸ್ವಲ್ಪನೂ ಬಿಡು ಇಲ್ಲ. ಹಾಗಾಗಿ ಹಾಕಲಿಕ್ಕೆ ಆಗ್ತಾಯಿಲ್ಲ ನೋಡಿ ಫ್ರೆಂಡ್ಸ. ಇನ್ನು ನಿಮಗೆ ಭಾಳಷ್ಟು ನಾನು ಮಾಹಿತಿ ಕೊಡಬೇಕು. ತುಂಬ ಮಾಹಿತಿ ಅದಾವೆ. ಎಂಬ್ರಾಯ್ಡಿಂಗ್ ಬಗ್ಗೆ ಆಯಿತು, ಹಾಗೆ ಎಂಬ್ರಾಯ್ಡಿಂಗ್ ಮಿಷನ್ ತೊಗೊಳ್ಬೇಕಂತ ಇದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇವನ್ನೆಲ್ಲನೂ ನಾನು ಕೊಡಲೇಬೇಕು. ನಾನು ನಿಮಗೆ ಏನೇನು ತೊಗೊಂಡ್ರೆ ಏನೇನು ನಾವು ಇದು ಮಾಡ್ಕೋಬೇಕು, ಫಾಲೋ ಮಾಡಬೇಕು. ಹಾಗೆ ಕಸ್ಟಮರ್ ಜಾಸ್ತಿ ಆದಾಗ ಯಾವ ರೀತಿ ಮೇಂಟೈನ್ ಮಾಡಬೇಕು ಇವನ್ನೆಲ್ಲನೂ ನಾನು ಒಂದಷ್ಟು ವಿಡಿಯೋ ಮಾಡುವಂಥ ತುಂಬಾ ಪೆಂಡಿಂಗ್ ಇದಾವೆ. ಆದರೂ ಕೂಡ ನನಗೆ ಸಾಧ್ಯ ಆಗ್ತಾಯಿಲ್ಲ. ಹಾಗೆ ಆನ್ಲೈನ್ ಕ್ಲಾಸದು ತೊಗೊಳ್ತಾ ಇದ್ದೆ. ಇವಾಗ ಅವ್ರದ್ದು ಮೇದಿಂದ ತೊಗೊಳ್ತಾ ಇರೋದು. ತುಂಬ ಇವಾಗ ಕ್ಲಾಸನ್ನು ಬಿಟ್ಟಿದ್ದೀನಿ ನೋಡಿರಿ. ಯಾಕೆ ಆಗ್ತಾಯಿಲ್ಲ. ಇವಾಗ ಮದುವೆ ಬ್ಲೌಸ್ ಆಯಿತು. ಇವಾಗ ಮದುವೆ ಮನೆಯಲ್ಲಿ ಮದುವೆ ಇದೆ ಅಂತ ನನ್ನ ತುಂಬ ಇವಾಗ ಕೆಲಸ ಬೀಳ್ತಾ ಇರ್ತೈತಿ. ಇವಾಗ ಶಾಪಿಂಗ್ ಇರುತ್ತೆ. ಹಾಗಾಗಿ ಎಲ್ಲ ಕಡೆ ಹೋಗಬೇಕು. ಹಾಗಾಗಿ ಸ್ವಲ್ಪ ನಾನು ಪೆಂಡಿಂಗ್ ಇಟ್ಟಿದ್ದೀನಿ ನೋಡಿರಿ. ಮೇದಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದು ನೋಡಿ ಈ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಆಮೇಲೆ ಮತ್ತೆ ಹೊಲಿಸ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಇದು ಕರೆಕ್ಟಾಗಿ ಬರುತ್ತೆ ನೋಡಿರಿ. ನೀಟಾಗಿ ಇದು ಎಂಬ್ರಾಯ್ಡಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇದಕ್ಕೆ ಮತ್ತು ಮೇಲ್ಗಡೆ ನಾನು ಮುತ್ತು ವರ್ಕ ಮಾಡಿದ್ದೀನಿ. ಸೊ ಇವಾಗ ಮುತ್ತು ವರ್ಕ ಸ್ಟೋನ್ ವರ್ಕ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನೀಟಾಗಿ ಕಾಣುತ್ತೆ ನೋಡಿರಿ. ತುಂಬ ಇವಾಗ ಏನಿಲ್ಲ ಅಂತಂದರೂ ಮದುವೆ ಬ್ಲೌಸ್ ಒಂದು 15 ಮ್ಯಾರೇಜ್ ಬ್ಲೌಸನ್ನು ಹಿಡಿದಿದ್ದೆ ನೋಡಿರಿ ಈ ಸಲ. ಇವಾಗ ತುಂಬ ಜನ ಕೊಟ್ಟಿದ್ದರು ಈ ಸಲ. ತುಂಬ ಅದಾವ ಆರ್ಡ್ರ್. ಹಾಗೆ ಇವಾಗ ತುಂಬ ಜನನೂ ಹಚ್ಕೊಟ್ಟೆ ನೋಡಿರಿ. ಯಾಕಂದರೆ ಇವಾಗ ನನಗೆ ಎಷ್ಟಾಗತ್ತಲ್ಲ
ಸಾರಿ ಏಪ್ರಿಲ್ ಎಂಡ್ವರೆಗೂ ಎಷ್ಟು ನಾನು ಸ್ಟಿಚಿಂಗ್ ಮಾಡಬೇಕಲ್ಲ ಅಷ್ಟೇ ನಾನು ಹಿಡ್ಕೊಂಡಿದ್ದೆ. ಇವಾಗ ಆರ್ಡ್ರೆಲ್ಲ ಹಿಡಿದಿದ್ದೆ. ನಾನು ಎಂಬ್ರಾಯ್ಡಿಂಗ್ ಮಾಡಿಕೊಡ್ತೀನಿ, ಅಂದರೆ ಬೇರೆದವ್ರಿಗೆ ಸ್ಟಿಚಿಂಗ್ ಮಾಡೋರಿದ್ರೆ ಕೂಡ ಮಾಡಿಕೊಡ್ತೀನಿ. ಬಟ್ ನಾನೇ ಸ್ಟಿಚಿಂಗ್ ಮಾಡಿ ಎಂಬ್ರಾಯ್ಡಿಂಗ್ ಮಾಡಿ ಆದರೆ ನನಗೆ ಕಂಟ್ರೋಲ್ ಆಗ್ತಾಯಿಲ್ಲ. ಯಾಕಂತಂದರೆ ಇವಾಗ ಅಷ್ಟು ಸ್ಟಿಚಿಂಗ್ ನನಗೆ ಸಾಧ್ಯಾಕತ್ತಲ್ಲ ಅಷ್ಟು ಸ್ಟಿಚಿಂಗ್ ಮಾಡುವಷ್ಟು ನಾನು ಆರ್ಡ್ರ್ ಹಿಡಿದಿದ್ದೀನಿ. ನೀವು ಇಲ್ಲ ಎಕ್ಸ್ಟ್ರಾ ನೀವು ಅಂದರೆ ಇವಾಗ ಇನ್ನೂ ನಿಮ್ಗೆ ಟೈಮ್ ಇತ್ತಂತಂದರೆ ನಾನು ಮೇದಲ್ಲಿ ಸ್ಟಿಚಿಂಗ್ ಮಾಡಿಕೊಡ್ತೀನಿ. ನಾನು ಜನನ ಸ್ವಲ್ಪ ಹೊಲಿಸಿ ಹಚ್ಕೊಟ್ಟೆ ನೋಡಿರಿ. ನೀವು ಎಂಬ್ರಾಯ್ಡಿಂಗ್ ಇದ್ದರೆ ನನಗೆ ಆರ್ಡ್ರ್ ಕೊಡ್ಬೋದು, ನಾನು ಎಂಬ್ರಾಯ್ಡಿಂಗ್ ನಿಮಗೆ ಮಾಡಿ ಕೊಡ್ತೀನಿ. ಇವಾಗ ನಾವೇ ಸ್ಟಿಚಿಂಗ್ ಮಾಡೋದ್ರಿಂದ ಟೈಮ್ ಸಿಗೋದಿಲ್ಲ ನೋಡಿ. ಹಾಗೆ ಇದು ನೀಟಾಗಿ ನೋಡಿರಿ ಯಾವ ರೀತಿ ಬಂದಿದೆ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಇದು ಯಾರಿಗೆ ಉಪಯೋಗ ಆಯ್ತು ಅಂಥೇಳಿ ನೀವು ಕಮೆಂಟ್ ಮಾಡಿ. ನಿಮ್ಗೆ ಉಪಯೋಗ ಆಯಿತಾ ಇಲ್ಲ, ಯೂಸ್ ಆಯಿತಾ ಇಲ್ಲ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ರೀತಿಯಾಗಿ ಬಂದಿದೆ ನೋಡಿ. ಮುಂದೆ ಇನ್ನಷ್ಟು ನಿಮಗೆ ಟೈಮ್ ತೊಗೊಂಡು ವಿಡಿಯೋ ಮಾಡ್ತೀನಿ. ಹಾಗೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.